ಶಿವಮೊಗ್ಗದಲ್ಲೂ ಬಗೆಹರಿಯದ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ. ಸವಳಂಗ ರಸ್ತೆಯಲ್ಲಿನ ನಿಸರ್ಗ ಹೋಟೆಲ್ ಮಾಲೀಕರು ಪರದಾಡ್ತಾ ಇದ್ದಾರೆ. ಶೆಡ್ನಲ್ಲಿ ಸೌದೆ ಒಲೆಯಲ್ಲೇ ಅಡುಗೆ ಮಾಡಿ ಹೋಟೆಲ್ಗೆ ರವಾನೆ ಮಾಡಲಾಗ್ತಾ ಇದೆ. ಹೋಟೆಲ್ಗೆ ಊಟ ತಿಂಡಿ ತಂದಿಟ್ಟು ಗ್ರಾಹಕರಿಗೆ ಮಾರಾಟ ಮಾಡಲಾಗ್ತಾ ಇದೆ. ಇಷ್ಟೋ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದದ್ದು ಗ್ರಾಹಕರನ್ನ ಕಳ್ಕೊಳ್ಳೋದಕ್ಕೆ ನಾವು ಇಷ್ಟಪಡೋದಿಲ್ಲ, ಹೀಗಾಗಿ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ, ಅದರೊಟ್ಟಿಗೆ ಸಮಸ್ಯೆಯೊಟ್ಟಿಗೆ ನಾವು ಕೂಡ ಅಡುಗೆ ಮಾಡ್ತಾ ಇದ್ದೀವಿ ಅಂತ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಆ ಯುದ್ಧದಿಂದ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಶಿವಮೊಗ್ಗದಲ್ಲಿ ಬಹುತೇಕ ಹೋಟೆಲ್ಗಳಲ್ಲಿ ಕೂಡ ವಾಣಿಜ್ಯ ಸಿಲಿಂಡರ್ ಸಿಗ್ತಲ್ಲ. ನಾವೀಗ ಶಿವಮೊಗ್ಗದ ಸವಳಂಗ ರಸ್ತೆಯಲ್ಲಿ ಇದ್ದೇವೆ. ಸವಳಂಗ ನಿಸರ್ಗ ಹೋಟೆಲ್ ಇದು. ನಾವು ಅವಾಗಲೇ ನೋಡಿದ್ವಿ, ಏನು ನಿಸರ್ಗ ಹೋಟೆಲ್ ಇದೆ, ಇವ್ರದ್ದು ಪಾರ್ಕಿಂಗ್ ಜಾಗ ಇದೆ. ಆ ಪಾರ್ಕಿಂಗ್ ಜಾಗದಲ್ಲಿ ಒಂದು ಶೆಡ್ ಮಾಡಿದ್ದಾರೆ. ಶೆಡ್ಡಲ್ಲಿ ಸೌದೆ ಏನೋ ಮೂಲಕವಾಗಿ ಒಲೆ ಹೊತ್ತಿಸಿದ್ರೆ ಅಲ್ಲಿ ತಿಂಡಿಯನ್ನು ಮಾಡಿಕೊಂಡು ಇಲ್ಲಿ ಬರ್ತಾ ಇದ್ದಾರೆ, ಇಲ್ಲಿ ಹೋಟೆಲ್ ತೊಗೊಂಬರ್ತಾ ಇದ್ದಾರೆ. ಅಂದರೆ ಸಹಜವಾಗಿ ಇಲ್ಲಿ ಕೂಡ ಒಲೆ ಹೊತ್ತಲಿಕ್ಕೆ ಸಾಧ್ಯ ಆಗಲ್ಲ. ಇಂಟೀರಿಯರ್ ತುಂಬ ಮಾಡಿದ್ದಾರೆ, ಹಾಗಾಗಿ ಇಲ್ಲಿ ಆಗಲ್ಲ, ತುಂಬ ಹೊಗೆ ತುಂಬಿಕೊಳ್ಳುತ್ತೇಳಿ ನೋಡ್ಬೋದು. ಅಡುಗೆ ಕೋಣೆ ಹೇಗಿದೆ ಅಂತೇಳಿ ಎಲ್ಲ ಕೂಡ ಒಳಗಡೆ ಇನ್ನು ಸಿಲಿಂಡರ್ ಇರಬೇಕಾಗಿತ್ತು. ಎಲ್ಲ ಸಿಲಿಂಡರ್ ಮೂಲಕವಾಗಿ ವಾಣಿಜ್ಯ ಸಿಲಿಂಡರ್ ಇದ್ದರೆ ಪಟಪಟನೆ ಅಂತ ಹೇಳಿ ತಿಂಡಿ ತಿನಿಸುಗಳು ಮಾಡ್ತಾರೆ, ರುಚಿ ತಿಂಡಿ ತಿನಿಸು ಮಾಡ್ತಾ ಇದ್ರು. ಆಗ ಸಿಲಿಂಡರ್ ಸಿಗ್ತಾ ಇಲ್ಲ. ಈ ಸಿಲಿಂಡರ್ ಸಿಗದೆ ಇರೋದು ನೋಡ್ಬೋದು ಯಾವ ರೀತಿ ವಾತಾವರಣ ಅಂತ. ಇಡ್ಲಿ ಮಾಡೋಕ್ಕಾಗ್ತಿಲ್ಲ, ಪ್ರಮುಖವಾಗಿ ಇಡ್ಲಿ ಮಾಡೋಕ್ಕಾಗ್ತಿಲ್ಲ, ವಡೆ ಮಾಡೋಕ್ಕಾಗ್ತಿಲ್ಲ, ಪೂರಿ ಮಾಡೋಕ್ಕಾಗ್ತಿಲ್ಲ, ಆಮೇಲೆ ಟೀ ಮತ್ತು ಕಾಫಿಗಳನ್ನು ಕೂಡ ಮಾಡೋಕ್ಕಾಗ್ತಿಲ್ಲ. ಈ ಸಮಸ್ಯೆ ಶುರುವಾಗಿದೆ ಅಂತ ಹೇಳ್ಬೋದು. ಒಂದು ಕಡೆಯಿಂದ ಒಲೆ ಹೊತ್ತಿಸ್ಕೊಂಡಿದ್ದಾರೆ. ಒಲೆ ಮೂಲಕವಾಗಿ ಎಲ್ಲ ತಿಂಡಿ ತಿನಿಸು ಮತ್ತು ಊಟದ ವಸ್ತುಗಳನ್ನು ಅಲ್ಲಿ ಸಿದ್ಧತೆ ರೆಡಿ ಮಾಡ್ಕೊಂಡ್ಬಂದು ಇಲ್ಲಿ ಅದನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಇದು ಹೋಟೆಲ್ ಮಾಲೀಕರ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಸಾಕಷ್ಟು ಸಮಸ್ಯೆ ಆಗ್ತಿದೆ. ವಾಣಿಜ್ಯ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ಇದರಿಂದ ಹೋಟೆಲ್ ಉದ್ಯಮ ಇದೆ, ಹಂತವಾಗಿ ನಷ್ಟಕ್ಕೊಳಗಾಗ್ತಿದೆ. ನಿರ್ವಹಣೆ ಮಾಡಿದೆ ಅವರಿಗೆ ಕಷ್ಟ ಆಗ್ತದೆ. ನಮ್ಮ ಜೊತೆ ಹೋಟೆಲ್ ಮಾಲೀಕರು ಇದ್ದಾರೆ, ಉದಯ್ ಅವರು ಏನೇನು ಸಮಸ್ಯೆ ಆಗ್ತಾ ಇದೆ, ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ ಹೇಗಿಂತ? ಏನಿಲ್ಲ ಸರ್, ಗ್ಯಾಸಿಂದ ತುಂಬ ತೊಂದರೆ ಆಗ್ತಾಯಿದೆ. ಬಟ್ ಏನಂದರೆ ಕೆಲವೊಂದು ಐಟಮ್ ಎಲ್ಲ ಮೈನಸ್ ಮಾಡಿದ್ದೀವಿ. ಈಗ ದೋಸೆ ಆಗಿರ್ಬೋದು, ಈಗ ಇಡ್ಲಿ ಕೊಡೋಕ್ಕಾಗ್ತಾಯಿಲ್ಲ, ಖಾಲಿ ರೈಸ್ ಬಾತು, ಬೇಳೆ ಬಾತು ಆ ಥರ ಐಟಮು ಶೆಡ್ ಹಾಕಿದ್ವಿ. ಅಲ್ಲಿಂದ ಸಾಂಬಾರು ಮತ್ತು ಸಾಗು, ಚಟ್ನಿ ಇಲ್ಲ, ಚಟ್ನಿ ಒಂದು ರುಬ್ಕೊಡ್ತೇವೆ, ಚಟ್ನಿದೇನು ಸಮಸ್ಯೆ ಇಲ್ಲ. ಬಟ್ ಐಟಮ್ ಮಾಡೋಕ್ಕಾಗ್ತಾಯಿಲ್ಲ. ಲೇಬರ್ ಕೂಡ ತುಂಬ ಕಮ್ಮಿ ಮಾಡ್ಕೊಂಡಿದ್ದೇವೆ, ಯಾಕಂದರೆ ಬೇರೆ ಇದಿಲ್ಲ, ಬೇರೆ ದಾರಿನೇ ಇಲ್ಲ ನಮಗೆ. ತುಂಬ ಕಷ್ಟ ಆಗ್ತಾಯಿದೆ ಸರ್. ಅಂದರೆ ಈಗ ಪಾರ್ಟಿಗಳೆಲ್ಲ ಆಗ್ತಾಯಿತ್ತು, ಅದು ಕೂಡ ಬಂದಾಗಿದೆ, ಪಾರ್ಟಿ ಬಂದಾಗಿದೆ. ಮತ್ತು ಅದರ ಜೊತೆಗೆ ಸಿಬ್ಬಂದಿ ಜಾಸ್ತಿ ಇದ್ದಾರೆ, ಅವ್ರಿಗೂ ಕೂಡ ನಿರ್ವಹಣೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಂದರೆ ಬೆಳಗ್ಗಿಂದ ಸಂಜೆವರೆಗೆ ಬಿಸ್ನೆಸ್ಸು ಕಡಿಮೆ ಆಗ್ತದೆ ಅಂತ. ತುಂಬ ಕಷ್ಟ ಆಗ್ತಾಯಿದೆ. ಈಗ ಬೆಳಗಿನ ಸಂಜೆವರೆಗೆ ಅಂದರೆ ನಮಗೀಗ ಫಸ್ಟೆಲ್ಲ ಗಿಮೋಟೆಲ್ಲ ಆನ್ಲೈನೆಲ್ಲ ಕೊಡ್ತಿದ್ವಿ, ಈಗ ಆನ್ಲೈನೆಲ್ಲ ಕ್ಲೋಸ್ ಮಾಡಿದ್ವಿ. ಮತ್ತು ಇಲ್ಲಿ ಕಸ್ಟಮರಿಗೆ ಕೊಡೋಕ್ಕಾಗ್ತಾಯಿಲ್ಲ, ದೋಸೆ ಇಲ್ಲ. ಕಸ್ಟಮರಿಗೆ ಏನಂದರೆ ಒಂದಿನ 2 ದಿನ ಹೇಳ್ಬೋದು, ಇಲ್ಲಾಂದರೆ ಅಲ್ಲಿ ಏನೂ ಸಿಗಲ್ಲಪ್ಪ ಅಂತ ಮೈಂಡ್ ಸೆಟ್ಟಿಗೆ ಹೋಗ್ಬಿಡ್ತಾರೆ. ಖಾಲಿ ಒಂದು ರೈಸ್ ಬಾತ್ 2 ಐಟಮ್ ಮಾಡ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಆಗಲ್ಲ. ಗ್ಯಾಸ್ ಇದ್ದರೆ ನಿಮಗೆ ನಾರ್ತ್ ಇಂಡಿಯನ್ ಕೊಡ್ಬೋದು, ಚೈನೀಸ್ ಕೊಡ್ಬೋದು, ಟೀ ಕಾಫಿ ಕೊಡ್ಬೋದು, ಪ್ರತಿಯೊಂದು ಐಟಮು ಕಸ್ಟಮರಿಗೆ ಇದು ಮಾಡ್ಬೋದು ಅಂತ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.